ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ವಾರದ ಕಳಪೆ ಮತ್ತು ಈ ವಾರದ ಉತ್ತಮ ಯಾರಿಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸಲ್ಲಿ ಟಾಸ್ಕ್ ಶುರುವಾದಾಗಲಿಂದನೂ ಜವಾಹರಿ ಮಂದಿ ಟೀಮ್ನವ್ರನ್ನೇ ಎಲ್ಲ ಆಟಗಳನ್ನು ಗೆದ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಕೇವಲ ಒಂದೇ ಒಂದು ಸುತ್ತಲ್ಲಿ ಮಾತ್ರ 11 ಅಬರ ಟೀಮ್ನವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರು ಟಾಸ್ಕ್ ಮಾಸ್ಟರ್ ಅಂತ ಕರೆಸ್ಕೊಳ್ಳೋ ಅವರು ಕೂಡ ಈ ಬಾರಿ ತುಂಬ ಡಲ್ಲಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು. ಚೈತ್ರ ಅವರು ಟಾಸ್ಕ್ ಆಡೋಕೆ ಆಗ್ತಿಲ್ಲ, ಯಾಕಂದರೆ ಅವ್ರು ತುಂಬ ವೀಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಉಸ್ತುವಾರಿ ಕೊಟ್ಟರೆ ಅವರು ಉಸ್ತುವಾರಿ ಬೇಡ ನನಗೆ, ನಾನು ಟಾಸ್ಕ್ ಆಡ್ತೀನಿ ಅಂತ ರಗಳೆ ತೆಗೆದಿದ್ರು. ತ್ರಿವಿಕ್ರಮ್ ಅವ್ರಿಗಂತೂ ತುಂಬಾ ಶಾಪ ಹಾಕೋದು, ಬೈಯೋದು ಎಲ್ಲ ಮಾಡಿದ್ರು ಅಂತಲೇ ಹೇಳ್ಬೋದು. ಗೌತಮಿ ಅವರು ಟಾಸ್ಕ್ ಆಡೋದಕ್ಕೆ ಚೈತ್ರ ಅವರಿಗೆ ಕೊಟ್ಟಿದ್ರು. ಡ್ರಮ್ ಒಳಗಡೆ ಕೂತ್ಕೊಂಡು ಒಳಗಡೆ ಉರುಳ್ಕೊಂಡು ಹೋಗೋ ಟಾಸ್ಕಲ್ಲಿ ಇವರು 2 ಸರಿ ಹೊರಗಡೆ ಬಂದಿರ್ತಾರೆ, ಯಾಕಂದರೆ ಇವ್ರ ಕೈಲಿ ಟಾಸ್ಕ್ ಮಾಡೋಕೆ ಆಗಲಿಲ್ಲ. ಅದಕ್ಕೆ ಇವರು ಉಸ್ತುವಾರಿ ತಗೊಳ್ರಿ ಅಂತ ಗೌತಮಿ ಅವರು ಹೇಳಿರ್ತಾರೆ. ಅವರು ಒಂದು ಸರಿ ಆಟನೂ ಆಡಿರ್ತಾರೆ ಮತ್ತು ಒಂದು ಸರಿ ಉಸ್ತುವಾರಿನೂ ಮಾಡಿರ್ತಾರೆ. ಆದರೂ ನನಗೆ ಆಟ ಆಡೋಕ್ಕೆ ಕೊಟ್ಟಿಲ್ಲ, ತ್ರಿವಿಕ್ರಮ್ ಅವರು ನನಗೆ ಆಟ ಆಡೋಕ್ಕೆ ಬಿಡ್ತಾ ಇಲ್ಲ ಅಂತ ಇವರು ಅಳ್ತಾ ಕಣ್ಣೀರು ಹಾಕ್ಕೊಂಡು ತ್ರಿವಿಕ್ರಮ್ ಅವರಿಗೆ ಶಾಪ ಹಾಕೋದಕ್ಕೆ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಪಾಪ ತ್ರಿವಿಕ್ರಮ್ ಅವರು ಏನು ಮಾಡಿಲ್ಲ, ಆದರೂ ಇವ್ರ ಹತ್ರ ಬೈಸ್ಕೊಳೋ ಥರ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಜವಾರಿ ಮಂದಿ ಟೀಮ್ನವರು ಸೂಪರಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಎಲ್ಲ ಟಾಸ್ಕಲ್ಲೂ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತಲೇ ಹೇಳ್ಬೋದು. ಐಶ್ವರ್ಯ ಆಗಲಿ, ಶಿಶಿರ ಅವರಾಗಿರಲಿ, ಹನುಮಂತ್ ಅವರಾಗಿರಲಿ, ಆಮೇಲೆ ಭವ್ಯಗೌಡ ಅಂತೂ ಸಖತ್ತಾಗಿ ಟಾಸ್ಕ್ಗಳನ್ನ ನಿರ್ವಹಿಸಿದ್ರು ಅಂತಲೇ ಹೇಳ್ಬೋದು. ಜವಾರಿ ಮಂದಿ ಟೀಮಲ್ಲಿ ಎಲ್ಲರೂ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರದ ಉತ್ತಮ ಭವ್ಯಗೌಡ ಅವರ ಪಾಲಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರದ ಕಳಪೆ ಯಾರೂ ನಿರೀಕ್ಷಿಸದ ಹಾಗೆ ತ್ರಿವಿಕ್ರಮ್ ಅವರಿಗೆ ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಅವರು ಮೊದಲ ಬಾರಿಗೆ ಕಳಪೆ ತಗೊಂಡು ಜೈಲಿಗೆ ಈ ವಾರ ಹೋಗಲಿದ್ದಾರೆ. ತ್ರಿವಿಕ್ರಮ್ಗೆ ಯಾಕೆ ಕಳಪೆ ಕೊಟ್ರು ಅಂತಲೇ ಗೊತ್ತಾಗ್ತಿಲ್ಲ, ಯಾಕಂದರೆ ಇವ್ರ ಟಾಸ್ಕ್ ಅಂತ ಬಂದರೆ ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಮನೆ ಕ್ಲೀನಿಂಗ್ ಅಂತ ಬಂದರೆ ಅದನ್ನು ಚೆನ್ನಾಗಿ ಮಾಡ್ತಾರೆ. ಆದರೆ ಯಾಕೆ ಇವ್ರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಕ್ಯಾಪ್ಟನ್ಸಿ ಅಂತ ಬಂದರೆ ಇದರಲ್ಲಿ ಇಬ್ಬರಿಗೆ ಮಾತ್ರ ಅರ್ಹತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾರಂದರೆ ಭವ್ಯಗೌಡ ಮತ್ತು ಶಿಶಿರ್ ಅವರಿಗೆ ಜಾಸ್ತಿ ಅರ್ಹತೆ ಇದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರಿಬ್ಬರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.